ಈ ಒಂದು ಪತ್ರಿಕಾ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊನ್ನೆ ಬಾಗಲಕೋಟ್ ಜಿಲ್ಲೆ ಜಿಲ್ಲಾಡಳಿತ ಭವನದಲ್ಲಿ ಒಂದು ಪ್ರಮಾದ ನಡೆದಿದೆ. ಏನದು ಪ್ರಮಾದ ಅಂತಂದ್ರೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಜಂಟಿ ಎರಡು ಒಂದೇ ರೂಮ್ನಲ್ಲಿ ಇಲಾಖೆ ಅದಾವು. ಆ ರೂಮ್ಗಳ ಮುಂದಿರಂತ ಒಂದು ಡಸ್ಟ್ಬಿನ್ ಮಾದರಿಯ ಒಂದು ಡಬ್ಬೆಯಲ್ಲಿ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರು ಹಾಗೂ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು 1947. ಆದ್ರ ಮುಂದೆ ಈ ದೇಶ ಹೆಂಗ್ ನಡಿಬೇಕು ಅನ್ನೋದು ಒಂದು ಸರಿಯಾಗಿ ಮಾರ್ಗದರ್ಶನ ಇರಲಿಲ್ಲ. ಅಂತ ಒಂದು ಪರಿಸ್ಥಿತಿ ಒಳಗ ಈ ಒಂದು ದೇಶಕ್ಕೆ ಸಂವಿಧಾನವನ್ನು ರಚಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ದೇಶ ಇಷ್ಟು ಮುಂದುವರೆದಿದೆ ಅಂದ್ರೆ ಅವರು ಕಾರಣೀಭೂತರು. ಮತ್ತು ನಮ್ಮ ಮಲ್ಲಮ್ಮನ ತಾಯಿಯವರು ಇಡೀ ನಮ್ಮ ರೆಡ್ಡಿ ಕುಲಬಾಂಧವರದ ಕುಲದೇವತೆ ಮತ್ತು ಸಮಸ್ತ ಮಹಿಳಾ ಕುಲಕ್ಕೆನೆ ಒಬ್ಬರು ಮಾದರಿ ಗೃಹಿಣಿ ಆದಂಥವ್ರು. ಅಂತ ಮಹಾನ್ ವ್ಯಕ್ತಿಗಳಿಗೆ ಈ ಎರಡು ಇಲಾಖೆಯಿಂದ ಅತ್ಯಂತ ಅಗೌರವವಾಗಿ ನಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ಆ ಎರಡು ಇಲಾಖೆಯ ಮುಖ್ಯಸ್ಥರನ್ನ ಈ ಸದ್ದ ಇಮಿಡಿಯೇಟ್ ಆಗಿ ಅಮಾನತುಗೊಳಿಸ್ಬೇಕು. ಮತ್ತು ಈ ಒಂದು ಏನು ಪ್ರಮಾದ ಎಸಗಿದಾರಲ್ಲ ಅವ್ರು ಯಾರದಾರಂತ ಕುಲಂಕುಷವಾಗಿ ತನಿಖೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು ಮತ್ತು ಪರ್ಮನೆಂಟ್ ಆಗಿ ಅವ್ರನ್ನ ಅಮಾನತುಗೊಳಿಸ್ಬೇಕಂತ ನಮ್ಮೆಲ್ಲರ ಪರವಾಗಿ ಒಂದು ನನ್ನ ಧ್ವನಿ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಅಲ್ಲಷ್ಟೇ ಆಗಿದ್ದಲ್ಲ, ಈ ರೀತಿ ಒಂದು ಬೇಜವಾಬ್ದಾರಿ ರೀತಿ ಎಲ್ಲ ಕಡೆ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದ್ರೆ ರಾಜ್ಯ ಸರ್ಕಾರಗಳು ಯಾವುದೇ ಪಕ್ಷ ಇರಲಿ ಅವರು ಬಂದಂಥದ್ದು ಈ ಆಚರಣೆಗಳನ್ನ ಮಹಾನ್ ವ್ಯಕ್ತಿಗಳನ್ನ ಆಚರಣೆ ಮಾಡೋ ಉದ್ದೇಶ ಏನು? ಮುಂದಿನ ಪೀಳಿಗೆಗೆ ಅವರು ಈ ದೇಶಕ್ಕೆ ಈ ನಾಡಿಗೋಸ್ಕರ ಕೊಟ್ಟಂತ ಒಂದು ಕೊಡುಗೆಗಳನ್ನ ಮುಂದಿನ ಪೀಳಿಗೆಗೆ ಅರ್ಥ ಆಗ್ಲಿ ಅನ್ನೋ ಒಂದು ಉದ್ದೇಶಲಿಂದ ಆಚರಣೆ ಮಾಡ್ತಿದ್ದಾರೆ. ಬಟ್ ಇವತ್ತೇನಾಗ್ತಾ ಇದೆ ಅಂದ್ರೆ ಸರಿಯಾಗಿ ಎಲ್ಲಿಯೂ ಆಚರಣೆ ಆಗ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದು ಫೋಟೋ ಇಡೋದು, ಅವತ್ತಿನ ದಿವಸ ಒಂದು ಹಾರ ಹಾಕಿ ಇಮಿಡಿಯೇಟ್ ಆಗಿ ಅದನ್ನು ಮುಗಿಸ್ಬಿಡಾಕತ್ತಾರೆ ಆಚರಣೆಯನ್ನ. ಸೊ ಇಲ್ಲೇ ನಮ್ಮ ಮೊನ್ನೆ ಮೇ 10, 2025 ಇಲ್ಕಲ್ ತಾಲೂಕು ಆಡಳಿತದೊಳಗೂ ನಾವು ಮಾನ್ಯ ತಹಸೀಲ್ದಾರಿಗೆ ಸಂಜೆ 5:30 ತನಕ ವೇಟ್ ಮಾಡಿ ಫೋನ್ ಹಚ್ಚಿದ್ವಿ. ಯಾಕ್ರಿ ನಿಮ್ಮ ನಾಳೆ ಜಯಂತಿ ಐತಿ ಮತ್ತು ನೀವು ಇನ್ನೂ ತನಕ ಯಾರಿಗೂ ಕರೆದು ಸಭೆ ಮಾಡಿಲ್ಲ ಏನಿಲ್ಲ ಅಂತ ಕೇಳಿದ್ರ ಭಾಳ ಬೇಜವಾಬ್ದಾರಿಯಾಗಿ ಉತ್ತರ ಕೊಡ್ತಾರ ಅವರು. ಇಲ್ಲ ಈಗ ಹಚ್ಬೇಕಂತ ಮಾಡಿದ್ವಿ ಅಂತ. ಕಚೇರಿ ಟೈಮಿಂಗ್ ಏನನ್ನೋದು ಒಂದು ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ಸೊ ಈ ರೀತಿ ಇದು ಎಲ್ಲ ಕಡೆ ಆಗ್ತಾ ಇದೆ. ಬರೇ ಮಲ್ಲಮ್ಮನವರು ಹಾಗೂ ಅಂಬೇಡ್ಕರ್ ಅಂತಲ್ಲ, ಬಹಳಷ್ಟು ಮಹಾನ್ ಶರಣರು ಏನದಾರಲ್ಲ, ವಾಲ್ಮೀಕಿ ಅವರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಎಲ್ಲರ ಆಚರಣೆಗಳನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿ ಮುಂದಿನ ಪೀಳಿಗೆಗೆ ಒಂದು ಮೆಸೇಜ್ ಕೊಡಬೇಕು. ಇವರೇ ಅದು ಅಧಿಕಾರಿಗಳು ಈ ರೀತಿ ಮಾಡಲಿಲ್ಲ ಅಂತಂದ್ರೆ ಇದು ಅತ್ಯಂತ ಘೋರ ಅನ್ಯಾಯ ಆಗುತ್ತೆ. ಅದಕ್ಕೆ ಮುಂದಿನ ದಿವಸದೊಳಗೆ ಇಂಥವು ಏನು ಪ್ರಮಾದಗಳು ಆಗಬಾರ್ದಂತ ನಮ್ಮ ಒಂದು ಈ ಸಭೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ತಾಲೂಕು ಜಿಲ್ಲಾಡಳಿತದವರಿಗೂ ಎಲ್ಲ ಆಚರಣೆಗಳನ್ನ ಬಹಳ ಶಿಸ್ತುಬದ್ಧವಾಗಿ ಮಾಡ್ಬೇಕಂತಂದು ಮನವಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಮೊನ್ನೆ ದಿನ ನಡೆದಂಥ ಹೀನ ಕೃತ್ಯ ಅಂತೇಳಿ ನಾ ಹೇಳಕ್ಕೆ ಬಯಸ್ತೀನಿ. ಅಂಬೇಡ್ಕರ್ ಭಾವಚಿತ್ರ ಹಾಗೂ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಫೋಟೋವನ್ನು ಒಂದು ಡಸ್ಟ್ಬಿನ್ನಿಗೆ ಯೂಸ್ ಮಾಡ್ತಾರೆ ಅಂತಂದ್ರೆ ಅವ್ರ ಬಗ್ಗೆ, ಅವ್ರ ಯೋಗ್ಯತೆ ಬಗ್ಗೆ ಇರೋ ಸರ್ಕಾರ ಅಧಿಕಾರಿಗಳಿಗೆ ಏನೂ ಅವ್ರಿಗೆ ಅರ್ಥ ಇಲ್ಲ ಅಂತ ಅರ್ಥ ಆಗುತ್ತೆ. ಇವತ್ತಿನ ದಿವಸ ಎಲ್ಲ ಆಫೀಸ್ನಾಗ ಹೋಗಿ ನೋಡ್ರಿ, ಯಾವುದು ದಿನಾಚರಣೆ ಇರ್ತಾ, ಯಾರ್ದು ಜಯಂತಿ ಇರ್ತಾ ಆ ಫೋಟೋ ತೆಗಿತಾರೆ, ಒರೆಸ್ತಾರೆ, ಒಳ್ಳೆ ಅಲ್ಲೇ ಇಡ್ತಾರೆ, ಒಳ್ಳೆ 1 ವರ್ಷ ಆಗಿನ ತೆಗಿತಾರೆ. ಅವನ್ನ ಹೆಂಗೈತಂದ್ರೆ ಒಂದು ಟೈಪು ಡಸ್ಟ್ಬಿನ್ದಾಗ ಇರೋದು ಒಂದಾಗೈತಿ, ಫೋಟೋ ಅವ್ರ ಮ್ಯಾಗ ಇಡೋದು ಒಂದಾಗೈತಿ, ಧೂಳ ಹೊಡೆಯೋದು ಮಾತ್ರ ನೆಕ್ಸ್ಟ್ ಜಯಂತಿಗೆ ಫೋಟೋದ್ದು ಆ ರೀತಿ ಆಗೈತಿ. ಇದನ್ನು ನಾನು ಖಂಡಿಸ್ತೀನಿ. ದಯವಿಟ್ಟು ಇದನ್ನು ಬೇರೆ ರೀತಿ ಸರ್ಕಾರದವರಾಗಲಿ, ಆ ಸಂಬಂಧಪಟ್ಟ ಅಧಿಕಾರಿಗಳು ಆಗಲಿ, ಏನಾಗಲಿ ಆ ಫೋಟೋ ಬಗ್ಗೆ, ಆ ಫೋಟೋ ಯಾರ್ದು ಏನು ಎದ್ರ ಸಂಬಂಧ ಈಗ ಜಯಂತಿ ಮಾಡ್ತಾರೆ, ಎದ್ರ ಸಂಬಂಧ ಇದು ಮಾಡ್ತಾರೆ ಅನ್ನೋದು ಯಾರಿಗೂ ಅರಿವಿಲ್ಲಾರ್ದಂಗೆ ಆಗೈತಿ. ಯುವ ಜನತೆಗಂಕರು ಟೋಟಲಿ ನನ್ನ ಒಪಿನಿಯನ್ ಪ್ರಕಾರ ಜಯಂತಿ ಎದ್ರ ಸಂಬಂಧ ಮಾಡ್ತಾರೆ, ಏನು ಮಾಡ್ತಾರೆ ಅಂತೇಳಿ ಇವತ್ತಿನ ತನೂ ಸ್ಕೂಲ್ ಒಳಗೆ ಜಯಂತಿ ಮಾಡ್ತಾರೆ ಹೊರತಾಗಿ ನಾವು ಎದಕ್ಕೆ ಜಯಂತಿ ಮಾಡೀವಿ ಅನ್ನೋದ ಹೇಳೋಗಿಲ್ಲ ಯಾರು. ಅದನ್ನು ಕೇಳೋ ಲೆವೆಲ್ಗೂ ಹುಡುಗರು ಇಲ್ಲ. ಯಾಕೆ ಅದ್ರ ಬಗ್ಗೆ ಕಾನ್ಷಿಯಸ್ಸಾಗಿ ಕೊಟ್ಟಿಲ್ಲ ನಾವು ಅವ್ರಿಗೆ. ಮೊದಲ ಸ್ಕೂಲ್ ಒಳಗೆ ಜಯಂತಿ ಮಾಡೋದು ಯೋಗ್ಯ. ತಹಸೀಲ್ದಾರ್ ಆಫೀಸ್ನಾಗ ಮಾಡ್ತೀನಿ, DC ಆಫೀಸ್ನಾಗ ಮಾಡ್ತೀನಿ, ವಿಧಾನಸೌಧದಾಗ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ಸ್ಕೂಲ್ ಒಳಗೆ ಮಾಡ್ಬೇಕು. ಯಾಕಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತಾರೆ, ಹಂಗೆ ಸ್ಕೂಲ್ ಒಳಗೆ ಮಾಡಿದ್ರೆ ಯೂತ್ಸ್ಗೆ, ಹುಡುಗರಿಗೆ ಅದು ಅವೇರ್ನೆಸ್ ಬರುತ್ತೆ. ದಯವಿಟ್ಟು ನಾನು ಹೇಳೋದು, ಇದು ಸ್ಕೂಲ್ ಒಳಗೆ ಆಚರಣೆ ಏನು ಮಾಡ್ತಿರಲ್ಲ ಅದ್ರ ಬಗ್ಗೆ ಎಲ್ಲ ಕಡ್ಡಾಯವಾಗಿ ದಯವಿಟ್ಟು ಎಲ್ಲ ಸ್ಕೂಲ್ ಒಳಗೂ. ಇವತ್ತಿನ ದಿವಸ ನಂದು ಇನ್ನೊಂದು ಕ್ವಶನ್ ಐತೆ, ಸ್ಕೂಲ್ ಒಳಗೆ ಏನು ಜಯಂತಿ ಮಾಡ್ತಾರಲ್ಲ, ಈಗ ಸರ್ಕಾರದವರು ಕಡಿಮೆ ಅಂದ್ರೆ ಎಷ್ಟು ಜಯಂತಿ ಇದಾವೆ ಅಷ್ಟು ಜಯಂತಿ ಮಾಡ್ತಾರೆ ಸರ್ಕಾರದವರು. ಸ್ಕೂಲ್ ಒಳಗೂ ಮಾಡ್ತಾರೆ, ಇವನ್ ಪಂಚಾಯತಿ ಒಳಗೂ ಮಾಡ್ತಾರೆ. ಪಂಚಾಯತಿ ಒಳಗೆ ಮೆಂಬರ್ ಆದವ್ರಿಗೇನ ಯಾರ್ದು ಜಯಂತಿ ಐತಿ ಅಂತೇಳಿ ಆ ಹೆಸರು ಕೈ ಮುಚ್ಚಿಡಿದು ಫೋಟೋ ತೋರಿಸಿದ್ರೆ ಅವ್ರಿಗೆ ಹೆಸರು ಗೊತ್ತಿರಲ್ಲ.
ಆ ಪರಿಸ್ಥಿತಿನೂ ಐತಿ ಇವತ್ತಿನ ದಿನಮಾನದೊಳಗೆ. ಸ್ಕೂಲ್ ಒಳಗೂ ಐತಿದು. ಅವ್ರ ಬಗ್ಗೆ ಯಾರನ್ನದ ಗೊತ್ತಿಲ್ಲ, ಆದರೂ ಜಯಂತಿ ಮಾಡೋದು. ಇದ್ರ ಬಗ್ಗೆನೇ ಅವೇರ್ನೆಸ್ ಇಲ್ಲ. ಇದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರ ಕ್ರಮ ಕೈಗೊಳ್ಬೇಕಂತೇಳಿ ನನ್ನೊಂದು ವಿನಂತಿ. ಆದರೆ ಈ ರೀತಿ ಡಸ್ಟ್ಬಿನ್ ಒಳಗೆ ಒಗೆದಿದ್ದು ಇದು ಭಾಳ ಖಂಡನೀಯ ಐತಿ. ದಯವಿಟ್ಟು ಇದ್ರ ಬಗ್ಗೆ DC ಒಳಾಗಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ದಯವಿಟ್ಟು ಅವ್ರಿಗೆ ಎಚ್ಚರಿಕೆ ಕೊಡಬೇಕು. ಅದು ಆಗಕ್ಕೆ ಕಾರಣ ಏನೈತೆ ಅಂತೇಳಿ ಅದು ತನಿಖೆ ಆಗಬೇಕು. ತನಿಖೆ ಆಗಿಂದ ಶಿಕ್ಷೆ ಕೊಡ್ರಿ, ತನಿಖೆ ಆಗೋಕ್ಕಿಂತ ಮುಂಚೆ ಶಿಕ್ಷೆ ಕೊಡಬೇಡ್ರಿ ಅಂತೇಳಿ ಬಯಸ್ತೀನಿ. ದಯವಿಟ್ಟು ಶಿಕ್ಷೆ ಹಾಕಬೇಕು. ಇದರಿಂದೇಳಿ ನಾನು ಮಾತು ಮುಗಿಸ್ತೀನಿ. ಇವಾಗ ಏನು ಜಿಲ್ಲಾಡಳಿತದಿಂದ ಏನು ಇದು ಅಕ್ಷಮ್ಯ ಅಪರಾಧ ಆಗೈತಿ, ಮಹಾಸಾಧ್ವಿ ವೇಮರೆಡ್ಡಿ ಮಲ್ಲಮ್ಮನ ಫೋಟೋ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅವ್ರನ್ನ ಏನು ಇವರು ಡಸ್ಟ್ಬಿನ್ಗೆ ಹಾಕ್ಯಾರ, ಇದು ದೊಡ್ಡ ಅಕ್ಷಮ್ಯ ಅಪರಾಧ. ಇದು ಇಮಿಡಿಯೇಟಾಗಿ ಆ್ಯಕ್ಷನ್ ಆಗಬೇಕು ಅವ್ರ ಮೇಲೆ. ಇದು ಆ್ಯಕ್ಷನ್ ಆಗದೇ ಇದ್ದ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸಮಾಜದ ಮುಖಂಡರು ಮತ್ತು ಸಮಾಜದ ಎಲ್ಲ ಬಾಂಧವರು ಸೇರಿ ಜಿಲ್ಲಾಡಳಿತ ಭವನಕ್ಕೆ ಬರ್ತೀವಿ, ಬಂದು ಮುತ್ತಿಗೆ ಹಾಕಬೇಕಾಗುತ್ತಂತ ನಾವು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅವ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.